ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋ Q&A ರಿಲೇಟೆಡ್ ಇರುತ್ತೆ. ಅಂದರೆ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಇರುತ್ತೆ. ಇದರಲ್ಲಿ ಭಾಳಷ್ಟು ಚಿಕ್ಕ ಯೂಟ್ಯೂಬರ್ಸ್ ಅವ್ರ ಡೌಟ್ ಇರುತ್ತೆ. ಅದು ಕಮೆಂಟ್ ಮುಖಾಂತರ ಕೇಳಿರ್ತಾರೆ ನನಗೆ. ನಾನು ಅವ್ರ ಡೌಟ್ನ ರಿಪ್ಲೈ ಮುಖಾಂತರ ಆನ್ಸರ್ ಮಾಡಿರ್ತೀನಿ, ಕ್ಲಿಯರ್ ಮಾಡಿರ್ತೀನಿ ಅವ್ರ ಡೌಟ್ನ. ಆದರೆ ಇಂಥ ಡೌಟ್ಸ್ ಭಾಳಷ್ಟು ಜನಕ್ಕೆ ಇರುತ್ತೆ. ಅದಕ್ಕೋಸ್ಕರ ಅವ್ರ ಡೌಟ್ನೂ ಕೂಡ ಕ್ಲಿಯರ್ ಆಗಲಿ ಅಂತೇಳಿ ವಿಡಿಯೋನ ಮಾಡ್ತಾ ಇರ್ತೀನಿ. ಇದು ಕೂಡ ಅದ್ರ ರಿಲೇಟೆಡೇ ಇದೆ. ಫ್ರೆಂಡ್ಸ್, ನೀವು ನನ್ನ ಕಮೆಂಟ್ಸ್ನ ನೋಡ್ತಾ ಇದ್ದರೆ ನಿಮಗೆ ಗೊತ್ತಿರುತ್ತೆ, ನನ್ನ ಡೌಟ್ಸ್ಗೆ ಕ್ಲಿಯರ್ ಮಾಡಿರ್ತೀನಿ. ಆಲ್ಮೋಸ್ಟ್ ಆಲ್ ಡೌಟ್ಸ್ಗೆ ಕಮೆಂಟ್ಸ್ಗೆ ರಿಪ್ಲೈ ಮಾಡಿರ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ಫುಲ್ ಎಂಡ್ವರೆಗೂ ನೋಡಿ. ನಿಮ್ಮ ಡೌಟ್ಸ್ ಇದರಲ್ಲೂ ಇರುತ್ತೆ ಮತ್ತು ನಿಮಗೆ ನಾಲೆಜ್ ಬರುತ್ತೆ ಯೂಟ್ಯೂಬ್ ರಿಲೇಟೆಡ್. ಏನೇನು ತಪ್ಪು ಮಾಡಬಾರ್ದು, ಏನೇನು ಮಾಡಬೇಕು, ಅಂದರೆ ಎಲ್ಲ ಯೂಟ್ಯೂಬರ್ಸ್ ಅವ್ರಿಗೆ ಡೌಟ್ ಇರೋದೇ ಕೇಳಿರ್ತಾರೆ ಯೂಟ್ಯೂಬ್ ರಿಲೇಟೆಡ್. ಈಗ ನಿಮಗೂ ಆ ಡೌಟ್ ಈಗ ಬರ್ಬೋದು ಅಥವಾ ಮುಂದೆ ಬರ್ಬೋದು, ಹಿಂದೆ ಬಂದಿರ್ಬೋದು. ನಿಮಗೆ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ. ಅದಕ್ಕೋಸ್ಕರ ನೀವು ಖಂಡಿತ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಈಗ ಡೌಟ್ನ ಏನು ಕೇಳಿದ್ದಾರೆ ಮತ್ತು ಅದಕ್ಕೆ ಏನು ಉತ್ತರ ಇದೆ ಅಂತೇಳಿ ನಿಮಗೆ ತಿಳಿಸ್ತೀನಿ. ಫ್ರೆಂಡ್ಸ್, ಫಸ್ಟ್ ಡೌಟ್, ಯಾವ ಚಾನಲಿಂದ ನಾನು ಏನೂ ಹೇಳಲ್ಲ. ಡೌಟ್ ಏನು ಅಷ್ಟೇ ಹೇಳ್ತೀನಿ, ಮತ್ತು ಏನು ಕೇಳಿದ್ದಾರೆ ಅಂತ ಅಷ್ಟೇ ಹೇಳ್ತೀನಿ. ಯಾವ ಚಾನಲ್ದವರು ಕೇಳಿದ್ದಾರೆ ಅಂತ ಏನೂ ಹೇಳಲ್ಲ. ಭಾಳಷ್ಟು ಇರುತ್ತೆ, ಯಾಕಂದರೆ ಚಾನಲ್ ಅವ್ರ ಹೆಸರು ಹೇಳ್ಕೊಂಡು ಕುಂತ್ರೆ ಜಾಸ್ತಿ ಟೈಮ್ ಇಡುತ್ತೆ. ಅದಕ್ಕೋಸ್ಕರ ಫಸ್ಟ್ ಡೌಟು, 45 ಡೇಸ್ನಲ್ಲಿ ಐಡೆಂಟಿಟಿ ವೆರಿಫಿಕೇಷನ್ ಮಾಡಬೇಕು ಅಂತ ಹೇಳಿದೆ. ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋದ ಕೆಳಗಡೆ ಒಂದು ಡೌಟ್ನ ಕೇಳಿದ್ದಾರೆ. ಆ ಒಂದು ಟಾಪಿಕ್ ರಿಲೇಟೆಡ್ ಅವ್ರು ಕೇಳಿದ್ದಾರೆ. 45 ಡೇಸಲ್ಲಿ ನಾನು ಐಡೆಂಟಿಟಿ ವೆರಿಫಿಕೇಷನ್ ಮಾಡಬೇಕು ಅಂತೇಳಿ ಹೇಳಿದ್ದೀನಿ. ಅಂದರೆ ನಿಮಗೆ ಒಂದು ಪಾಪಪ್ ಮೆಸೇಜ್ ಬರುತ್ತೆ. ಅದರಲ್ಲಿ ಅದು ಬಂದ ಮೇಲೆ 45 ಡೇಸಲ್ಲಿ ಐಡೆಂಟಿಟಿ ವೆರಿಫಿಕೇಷನ್ ಮಾಡಬೇಕು ಅಂತೇಳಿ ನಾನು ಹೇಳಿದ್ದೀನಿ ಆಗಲೇ. ಅದರಲ್ಲಿ ಏನು ಡೌಟ್ ಕೇಳಿದ್ದಾರೆ ಅಂತಂದರೆ, ಬ್ರೋ ಅದು ಎಷ್ಟು ಡಾಲರ್ಸ್ಗೆ ಆ್ಯಡ್ ಬರುತ್ತೆ, ಅಂದರೆ ಅದು ಬರುತ್ತೆ ಅಂತ ಕೇಳ್ತಿದ್ದಾರೆ. ಅಂದರೆ ಪಾಪಪ್ ಮೆಸೇಜ್ ಎಷ್ಟು ದಿನಕ್ಕೆ ಬರುತ್ತೆ ಮಾನಿಟೈಸೇಷನ್ ಆದಮೇಲೆ ಅಂತೇಳಿ ಕೇಳ್ತಿದ್ದಾರೆ. ಅಂದರೆ ಎಷ್ಟು ಡಾಲರ್ ಆದಮೇಲೆ, ಆ್ಯಡ್ಸೆನ್ಸಲ್ಲಿ ಆಗಲಿ YT ಸ್ಟುಡಿಯೋದಲ್ಲಿ ಎಷ್ಟು ಡಾಲರ್ ಆದಮೇಲೆ ಪಾಪಪ್ ಮೆಸೇಜ್ ಬರುತ್ತೆ ಅಂತೇಳಿ ಅವ್ರು ಕೇಳ್ತಿದ್ದಾರೆ. ಪಾಪಪ್ ಮೆಸೇಜ್ ಇಷ್ಟೇ ಡಾಲರ್ ಇಷ್ಟು ದಿನ ಆದಮೇಲೆ ಬರುತ್ತೆ ಅಂತೇನಿಲ್ಲ. ಮಾನಿಟೈಸೇಷನ್ ಆದಮೇಲೆ ಸ್ವಲ್ಪ ದಿನದಲ್ಲಿ ಅದು ಬಂದುಬಿಡುತ್ತೆ ಫ್ರೆಂಡ್ಸ್. 1 ವೀಕ್ 2 ವೀಕ್ ಈ ಥರ ಬರುತ್ತೆ. ಒಬ್ಬೊಬ್ಬರಿಗೆ ಜಾಸ್ತಿ ದಿನವೂ ತೊಗೊಳ್ಬೋದು, ಆದರೆ ಬಂದೇ ಬರುತ್ತೆ ಫ್ರೆಂಡ್ಸ್. ಅದು ಬರೋವರೆಗೂ ನೀವು ಇದು ಐಡೆಂಟಿಟಿ ವೆರಿಫಿಕೇಷನ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ಇದು, ಥ್ಯಾಂಕ್ಸು ಸೂಪರ್ ಬ್ರೋ, ಈ ಥರ ವಿಚಾರ ಬಗ್ಗೆ ತಿಳಿಸ್ಕೊಡಿ ಬ್ರೋ ಅಂತ ಈ ಥರ ಜಾಸ್ತಿ ಕಮೆಂಟ್ಸ್ ಬಂದಿದೆ. ಆ ಥರ ಏನೋ ನಾನು ತೊಗೊಳ್ಳಲ್ಲ, ಯೂಸ್ಫುಲ್ ಇನ್ಫಾರ್ಮೇಷನ್ ಈ ಥರ ತೊಗೊಳ್ಳಲ್ಲ. ನೆಕ್ಸ್ಟ್ ಕ್ವಶನ್, ಅಣ್ಣ ನಾನು 20 ಡೇಸ್ ಬ್ಯಾಕ್ ಪ್ಯಾನ್ ಕಾರ್ಡ್ ಹಾಕಿದ್ದೆ, ಐಡೆಂಟಿಟಿ ವೆರಿಫಿಕೇಷನ್ ಕಂಪ್ಲೀಟೆಡ್ ಅಂತ ಬಂದಿದೆ. ಹಾಗಾದರೆ ನನಗೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬರುತ್ತೆ? ಅಂದರೆ ಇವರು ಪ್ಯಾನ್ ಕಾರ್ಡ್, ಇದು ಯೂಟ್ಯೂಬ್ ಬ್ಯಾಡ್ ಅಪ್ಡೇಟ್ ರಿಲೇಟೆಡ್ ವಿಡಿಯೋ ಮಾಡಿದೆ. ಅಂದರೆ ಈಗ ಪ್ಯಾನ್ ಕಾರ್ಡ್ ಐಡೆಂಟಿಟಿ ವೆರಿಫಿಕೇಷನ್ ಮಾಡೋಕ್ಕೆ ಅಕ್ಸೆಪ್ಟ್ ಮಾಡಲ್ಲ ಅಂತ ಹೇಳಿದೆ. ಅದ್ರ ರಿಲೇಟೆಡ್ ಅವರು ಡೌಟ್ ಕೇಳಿದ್ದಾರೆ. 20 ಡೇಸ್ ಬ್ಯಾಕ್ ಪ್ಯಾನ್ ಕಾರ್ಡಿಂದ ಅವರು ವೆರಿಫಿಕೇಷನ್ ಮಾಡಿದ್ದಾರಂತೆ. ಅಂದರೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬರುತ್ತಾ ಇಲ್ವಾ, ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತೇಳಿ ಅವ್ರು ಕೇಳ್ತಿದ್ದಾರೆ. ಈಗ ಹಿಂದೆ ಯಾರು ಪ್ಯಾನ್ ಕಾರ್ಡಿಂದ ವೆರಿಫಿಕೇಷನ್ ಮಾಡಿದ್ದಾರೆ ಅವ್ರಿಗೇನು ಪ್ರಾಬ್ಲಮ್ ಆಗಲ್ಲ. ಆಲ್ಮೋಸ್ಟ್ ಇನ್ನೂ ಅದ್ರ ಬಗ್ಗೆ ಏನೂ ಇನ್ಫಾರ್ಮೇಷನ್ ಯೂಟ್ಯೂಬಿಂದ ಕೊಟ್ಟಿಲ್ಲ. ಅಂದರೆ ಅವ್ರಿಗೇನು ಪ್ರಾಬ್ಲಮ್ ಆಗೋಲ್ಲ ಅನಿಸುತ್ತೆ. ನಾನು ಕೂಡ ನನ್ನದು 2 ಚಾನಲ್ ಇದೆ, 2 ಚಾನಲ್ ಕೂಡ ಪ್ಯಾನ್ ಕಾರ್ಡಿಂದನೇ ಐಡೆಂಟಿಟಿ ವೆರಿಫಿಕೇಷನ್ ಮಾಡಿದ್ದೀನಿ, ಏನೂ ಆಗಲ್ಲ. ಆದರೆ ಮುಂದಿಂದ ಪ್ಯಾನ್ ಕಾರ್ಡ್ ಅಕ್ಸೆಪ್ಟ್ ಮಾಡಲ್ಲ ಫ್ರೆಂಡ್ಸ್. ಪ್ಯಾನ್ ಕಾರ್ಡ್ ಬಿಟ್ಟು ಬೇರೆ ಡ್ರೈವಿಂಗ್ ಲೈಸೆನ್ಸ್, ಎಲೆಕ್ಷನ್ ಕಾರ್ಡ್, ಪಾಸ್ಪೋರ್ಟ್ ಇವು 3ರಿಂದ ಆಗುತ್ತೆ. ಹಿಂದೆ ಮಾಡಿರೋದು ಏನು ಪ್ರಾಬ್ಲಮ್ ಆಗಲ್ಲ ಫ್ರೆಂಡ್. ಮತ್ತು ನೆಕ್ಸ್ಟ್ ಕ್ವಶನ್ ಕೇಳ್ತಿದ್ದಾರೆ, 10 ದಿನಗಳ ಹಿಂದೆ ಪ್ಯಾನ್ ಕಾರ್ಡ್ ಅಪ್ಲೋಡ್ ಮಾಡಿದ್ದೀನಿ, ಇನ್ನೂ ಆ್ಯಡ್ಸೆನ್ಸ್ ಪಿನ್ ಬಂದಿಲ್ಲ, ಏನು ಮಾಡೋದು ಅಂತೇಳಿ. ಅಂದರೆ ಐಡೆಂಟಿಟಿ ವೆರಿಫಿಕೇಷನ್ ಆಗಿದೆ, ಅದಾದಮೇಲೆ ಇನ್ನೂ ಅಡ್ರೆಸ್ಗೆ ಆ್ಯಡ್ಸೆನ್ಸ್ ಪಿನ್ ಬಂದಿಲ್ಲ ಅಂತೇಳಿ ಅವ್ರು ಹೇಳ್ತಿದ್ದಾರೆ. ಫ್ರೆಂಡ್ಸ್, ನಿಮ್ಮ ಚಾನಲ್ನಲ್ಲಿ ಆ್ಯಡ್ಸೆನ್ಸ್ ಅಕೌಂಟ್ನಲ್ಲಿ $10 ಕಂಪ್ಲೀಟ್ ಆದಮೇಲೆ ಆಟೋಮೆಟಿಕ್ಕಾಗಿ ಅವರು ನಿಮ್ಮ ಅಡ್ರೆಸ್ಗೆ ಪಿನ್ ಕಳಿಸ್ತಾರೆ ಫ್ರೆಂಡ್ಸ್. ಅದು 2 ವೀಕ್ 1 ಮಂತ್ವರೆಗೂ ಆಗುತ್ತೆ ಫ್ರೆಂಡ್ಸ್. ಅಂದರೆ ನಿಮ್ಮ ಅಡ್ರೆಸ್ ಯಾವ ಥರ ನೀವು ಕೊಟ್ಟಿರ್ತೀರ, ಕರೆಕ್ಟ್ ಕೊಟ್ಟಿದ್ರೆ ಅಂದರೆ ಬೇಗ ಬಂದುಬಿಡುತ್ತೆ. 15 ದಿನದಿಂದ 1 ತಿಂಗಳವರೆಗೂ ಅದು ಟೈಮ್ ತೊಗೊಳುತ್ತೆ ಫ್ರೆಂಡ್ಸ್. ಒಂದು ವೇಳೆ 1 ತಿಂಗಳು ಆದಮೇಲೂ ಕೂಡ ನಿಮಗೆ ಪಿನ್ ಬರಲಿಲ್ಲ ಅಂತಂದರೆ ನೀವು ಅಡ್ರೆಸ್ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಕರೆಕ್ಟ್ ಏನಾದರೂ ಮಿಸ್ಟೇಕ್ ಮಾಡಿದರೆ ಕರೆಕ್ಷನ್ ಮಾಡ್ಕೊಳ್ಳಿ, ಮತ್ತು ರೀಅಪ್ಲೈ ಮಾಡ್ಬೋದು ಪಿನ್ಗೆ. ರೀಅಪ್ಲೈ ಮಾಡಿದಾದ್ಮೇಲೆ ಮತ್ತೆ ಸೆಂಡ್ ಮಾಡ್ತಾರೆ, ಆವಾಗ ಮತ್ತೆ ಬರುತ್ತೆ ಫ್ರೆಂಡ್ಸ್. ಅಂದರೆ ನಿಮಗೆ ಅವರು ಒಂದು ಸರಿ ಅವರು ಸೆಂಡ್ ಮಾಡ್ತಾರೆ, 3 ಟೈಮ್ ಮತ್ತೆ ರೀಅಪ್ಲೈ ಮಾಡ್ಬೋದು. 4ರಲ್ಲಿ ಯಾವುದೇ ಪಿನ್ ನಿಮಗೆ ಬಂತು ಅಂತಂದರೆ, ಯಾವುದೇ ನಿಮ್ಮ ಪಿನ್ ನಿಮ್ಮ ಕೈಗೆ ಸಿಕ್ತು ಅಂದರೆ ಆ ಪಿನ್ನ ನೀವು ಎಂಟರ್ ಮಾಡಿದ್ರೆ ನಿಮಗೆ ಅಡ್ರೆಸ್ ವೆರಿಫೈ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್, ವೋಟರ್ ID ಅಡ್ರೆಸ್ ಮತ್ತು ಆ್ಯಡ್ಸೆನ್ಸ್ಗೆ ಕೊಟ್ಟಿರೋ ಅಡ್ರೆಸ್ ಸೇಮ್ ಇರಬೇಕಾ, ಇಲ್ಲ ಅಂದರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತೇಳಿ ಕೇಳ್ತಿದ್ದಾರೆ. ಅಂದರೆ ಅವರು ಇರೋದು ಬೇರೆ ಕಡೆ, ಇದು ವೋಟರ್ ID ನಲ್ಲಿ ಇರೋ ಅಡ್ರೆಸ್ ಬೇರೆ ಕಡೆ ಇದೆ ಅಂತೇಳಿ ಅವ್ರು ಹೇಳ್ತಿದ್ದಾರೆ. ಫ್ರೆಂಡ್ಸ್, ಇದಕ್ಕೆ ಆ್ಯಡ್ಸೆನ್ಸ್ ಅಕೌಂಟ್ನಲ್ಲಿ ಏನು ಅಡ್ರೆಸ್ ಕೊಟ್ಟಿರ್ತಾರಲ್ಲ ಅದು ಮತ್ತು ವೋಟರ್ ID ನಲ್ಲಿ ಅಡ್ರೆಸ್ ಇರುತ್ತಲ್ಲ ಅದು ಸೇಮ್ ಇರಬೇಕು ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಮೊದಲು ಪ್ಯಾನ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕಾದ್ರೆ ಅಲ್ಲಿ ಅಡ್ರೆಸ್ ಇರ್ತಾ ಇರಲಿಲ್ಲ. ಪ್ಯಾನ್ ಕಾರ್ಡ್ನಲ್ಲಿ ಬ್ಯಾಕಲ್ಲಿ ಇರ್ತಾ ಇರಲಿಲ್ಲ, ಫ್ರಂಟಲ್ಲೂ ಇರ್ತಾ ಇರಲಿಲ್ಲ. ಅದರಲ್ಲಿ
ಅಡ್ರೆಸ್ ಯಾವುದು ಕೊಟ್ಟರೂ ನಡೀತಿತ್ತು. ಅಂದರೆ ಈಗ ಪ್ರೆಸೆಂಟ್ ಎಲ್ಲಿರ್ತೀರೋ ಆ ಅಡ್ರೆಸ್ ಕೊಟ್ಟರು ನಡೀತಿತ್ತು, ಅಥವಾ ನಿಮ್ಮದು ನೇಟಿವ್ ಯಾವುದಿತ್ತು ಅದು ಕೊಟ್ಟರು ನಡೀತಿತ್ತು, ಏನೂ ಪ್ರಾಬ್ಲಮ್ ಆಗ್ತಿರಲಿಲ್ಲ. ಆದರೆ ವೋಟರ್ ಐ ಡಿನಲ್ಲಿ ಅಲ್ಲಿ ಅಡ್ರೆಸ್ ಇರುತ್ತೆ. ನೀವು ಆ್ಯಡ್ಸೆನ್ಸಲ್ಲಿ ಕೊಟ್ಟಿರೋ ಅಡ್ರೆಸ್ ಮತ್ತು ವೋಟರ್ ಐ ಡಿನಲ್ಲಿ ಕೊಟ್ಟಿರೋ ಅಡ್ರೆಸ್ ಸೇಮ್ ಇರಲಿಲ್ಲ ಅಂತಂದರೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಅದಕ್ಕೆ ವೋಟರ್ ಐ ಡಿಲಿ ಏನಿರುತ್ತೆ ಅಡ್ರೆಸ್, ಆ ಅಡ್ರೆಸ್ನ ನೀವು ಆ್ಯಡ್ಸೆನ್ಸ್ ಅಕೌಂಟ್ನಲ್ಲಿ ಇರಬೇಕು ಫ್ರೆಂಡ್ಸ್. ನೀವು ಮಾನಿಟೈಸೇಷನ್ ಟೈಮ್ನಲ್ಲಿ ನೀವು ಅಡ್ರೆಸ್ ಏನು ಕೊಡ್ತೀರಲ್ಲ ಅದು ಕೇರ್ಫುಲ್ಲಾಗಿ ಕೊಡಿ ಫ್ರೆಂಡ್ಸ್. ವೋಟರ್ ಐ ಡಿನಲ್ಲಿ ಏನಿರುತ್ತೆ ಅದನ್ನೇ ಕೊಟ್ಟರೆ ತುಂಬ ಒಳ್ಳೆಯದಿರುತ್ತೆ, ಏನೂ ಪ್ರಾಬ್ಲಮ್ ಆಗೋಲ್ಲ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್, ಬ್ರದರ್ ನಂದು ಎಜುಕೇಷನ್ಗೆ ಸಂಬಂಧಿಸಿದ ವಿಡಿಯೋ ಮಾಡ್ತೀನಿ, ಬಟ್ ಇದರಲ್ಲಿ ವ್ಲಾಗ್ ವೀಡಿಯೋಸ್ ಮಾಡ್ಬೋದಾ, ಕ್ಯಾಟಗರಿ ವ್ಲಾಗ್ಸ್ ಅಂತ ಕೊಟ್ಟರೆ ಏನು ಆಗಲ್ವಾ ಅಂತೇಳಿ ಕೇಳ್ತಿದ್ರೆ. ಫ್ರೆಂಡ್ಸ್ ಈ ಥರ ಕ್ವಶನ್ಸ್ ಭಾಳಷ್ಟು ವೀಡಿಯೋಸ್ದಲ್ಲಿ ನಾನು ಹೇಳಿದ್ದೀನಿ ಇದ್ರ ಬಗ್ಗೆ. ಅಂದರೆ ನೀವು ಯಾವ ಕ್ಯಾಟಗರಿ ರಿಲೇಟೆಡ್ ವೀಡಿಯೋಸ್ ಮಾಡ್ತಾ ಇರ್ತಿರಲ್ಲ ಅದಕ್ಕೆಲ್ಲ ಕ್ಯಾಟಗರಿ ರಿಲೇಟೆಡೇ ಮಾಡ್ತಾ ಹೋಗಿ ಫ್ರೆಂಡ್ಸ್. 2-3 ಕ್ಯಾಟಗರಿ ರಿಲೇಟೆಡ್ ವೀಡಿಯೋಸ್ ಮಾಡಿದರೆ ನಿಮ್ಮ ಚಾನಲ್ ಗ್ರೋ ಆಗಲ್ಲ ಫ್ರೆಂಡ್ಸ್. ಯಾಕೆಂದರೆ ಈಗ ಫಾರ್ ಎಕ್ಸಾಂಪಲ್ ಇವರು ಎಜುಕೇಷನ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದಾರೆ ಅಂತೆ, ನೆಕ್ಸ್ಟ್ ಅವರು ವ್ಲಾಗ್ ವೀಡಿಯೋಸ್ ಮಾಡಿದರೆ ಈಗ ಎಜುಕೇಷನ್ ರಿಲೇಟೆಡ್ ನೋಡೋರು ಇಷ್ಟಪಟ್ಟು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರ್ತಾರೆ. ನೀವು ವ್ಲಾಗ್ ವೀಡಿಯೋ ಹಾಕಿದರೆ ಅಂಥ ವೀಡಿಯೋಸ್ ಅವರು ನೋಡೋಲ್ಲ, ಯಾಕಂದರೆ ಅವರು ಎಜುಕೇಷನ್ ರಿಲೇಟೆಡ್ ವೀಡಿಯೋಸ್ ಅಷ್ಟೇ ಇಷ್ಟಪಡ್ತಾ ಇರ್ತಾರೆ. ಒಂದು ವೇಳೆ ನೀವು ವ್ಲಾಗ್ ವೀಡಿಯೋಸ್ನ ಅಪ್ಲೋಡ್ ಮಾಡಿದರೆ ವೀಡಿಯೋಸ್ ನೋಡಿ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರ್ತಾರೆ ಅವರು ವ್ಲಾಗ್ಸ್ ವೀಡಿಯೋಸ್ ಅಷ್ಟೇ ಇಷ್ಟಪಡ್ತಾ ಇರ್ತಾರೆ, ಎಜುಕೇಷನ್ ರಿಲೇಟೆಡ್ ವೀಡಿಯೋಸ್ನ ಇಷ್ಟಪಡ್ತಾರಲ್ಲ. ಯಾವಾಗ ನೀವು ಎಜುಕೇಷನ್ ರಿಲೇಟೆಡ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀರಾ ಆವಾಗ ಎಜುಕೇಷನ್ ವೀಡಿಯೋಸ್ ಅವರು ನೋಡೋಲ್ಲ ಫ್ರೆಂಡ್ಸ್. ಈ ಥರ ಕನ್ಫ್ಯೂಷನ್ ಆಗುತ್ತೆ ಅವ್ರಿಗೆ. ಒಂದೊಂದು ಬಾರಿ ಏನಾಗುತ್ತೆ ಅಂದರೆ 2 ಕ್ಯಾಟಗರಿ ವೀಡಿಯೋಸ್ ನೀವು ಅಪ್ಲೋಡ್ ಮಾಡೋದ್ರಿಂದ ಸಬ್ಸ್ಕ್ರೈಬ್ ಮಾಡಿರೋರು ಕೂಡ ಅನ್ಸಬ್ಸ್ಕ್ರೈಬ್ ಮಾಡೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ 2 ಕ್ಯಾಟಗರಿ ರಿಲೇಟೆಡ್ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಒಂದೇ ಕ್ಯಾಟಗರಿ ರಿಲೇಟೆಡ್ ವೀಡಿಯೋಸ್ ಮಾಡಿ. ನಿಮಗೆ ಟಾಪಿಕ್ ಸಿಗಲಿಲ್ಲ ಅಂತಂದರೆ ಸ್ವಲ್ಪ ದಿನ ವೆಯ್ಟ್ ಮಾಡಿ, ಸರ್ಚ್ ಮಾಡಿ, ಅದ್ರ ಬಗ್ಗೆ ತಿಳ್ಕೊಳ್ಳಿ, ಬೇರೆ ಬೇರೆ ಟಾಪಿಕ್ ರಿಲೇಟೆಡ್ ಮಾಡಿ, ಆದರೆ ಕ್ಯಾಟಗರಿ ಚೇಂಜ್ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಯಾಕಂದರೆ ಇದು ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಈ ಚಾನಲ್ನಲ್ಲಿ ನಾನು 2-3 ಕ್ಯಾಟಗರಿ ರಿಲೇಟೆಡ್ ವೀಡಿಯೋಸ್ ಮಾಡ್ತಾ ಇದ್ದೆ, ಚಾನಲ್ ಗ್ರೋನೇ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಿಮಗೂ ಕೂಡ ಅದನ್ನೇ ಸಜೆಸ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ವಶನ್, ಬ್ರೋ ಯೂಟ್ಯೂಬ್ ಅಲ್ಲಿ ಜಿಮೇಲ್ ಆ್ಯಡ್ ಮಾಡಬೇಕು, ಅದಕ್ಕೆ ಚಾನಲ್ ಇರುವ ಜಿಮೇಲ್ ಬೇಡ, ಬೇರೆ ಜಿಮೇಲ್ ಹಾಕಬೇಕು, ಹೇಗೆ ಹಾಕಬೇಕು, ಬೇರೆ ಫೋನ್ ಬೇಕಾ ಅಂತೇಳಿ ಅವ್ರು ಕೇಳ್ತಿದ್ರೆ. ಈಗ ಒಂದು ಜಿಮೇಲಿಂದ ನಾವು ಇದು ಜಿಮೇಲಿಂದ ನಾವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿರ್ತೀವಿ. ಈಗ ನಾವು ಕಾಂಟ್ಯಾಕ್ಟ್ ಪರ್ಪಸ್ ಬೇರೆ ಜಿಮೇಲ್ ಹಾಕಬೇಕಾಗಿರುತ್ತೆ. ಅಂದರೆ ಯೂಟ್ಯೂಬ್ ಚಾನಲ್ ಯಾವುದಿಂದ ಕ್ರಿಯೇಟ್ ಮಾಡಿರ್ತೀವಿ, ಯಾವ ಜಿಮೇಲಿಂದ ಕ್ರಿಯೇಟ್ ಮಾಡಿರ್ತೀವಿ ಅದನ್ನು ಕೊಡಬಾರ್ದು ಫ್ರೆಂಡ್ಸ್. ಆಲ್ಮೋಸ್ಟ್ 99% ಯೂಟ್ಯೂಬರ್ಸ್ ಅದನ್ನು ಕೊಡಲ್ಲ. ಈಗ ನಾವು ಕೊಡಬಾರ್ದು ಅಂತಂದರೆ ಕಾಂಟ್ಯಾಕ್ಟ್ಗೋಸ್ಕರ ಒಂದು ಮೇಲ್ ಹಾಕಬೇಕಾಗುತ್ತೆ. ಅದು ಒಂದು ಪ್ರೊಸೀಜರ್ ಇದೆ. ಈಗ ಹೇಳೋಕ್ಕಾಗಲ್ಲ ಯಾವ ಥರ ಅದನ್ನು ಆ್ಯಡ್ ಮಾಡಬೇಕು ಜಿಮೇಲ್ ಅಂತೇಳಿ. ಅದ್ರ ರಿಲೇಟೆಡ್ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಈಗ ನೆಕ್ಸ್ಟು. ಯಾವ ಥರ ಜಿಮೇಲ್ನ ಆ್ಯಡ್ ಮಾಡಬೇಕು, ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ. ಫಾರ್ ಎಕ್ಸಾಂಪಲ್ ಯಾರಾದರೂ ಸ್ಪಾನ್ಸರ್ಸ್ ಮಾಡ್ತಾಯಿದ್ರೆ ಅಂದರೆ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ಜಿಮೇಲ್ ಅವರು ನೋಡ್ತಾರೆ, ಯಾವ ಜಿಮೇಲ್ ಕೊಡಿದ್ರೆ ಆ ಜಿಮೇಲ್ಗೆ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ. ಆ ಥರ ನೀವು ಕೊಡಬೇಕು ಅಂತಂದರೆ ಎಲ್ಲಿ ಎಂಟರ್ ಮಾಡಬೇಕು ಅಂತೇಳಿ ನಾನು ವೀಡಿಯೋ ಮಾಡ್ತೀನಿ ಸಪ್ರೇಟಾಗಿ. ನೆಕ್ಸ್ಟ್ ಕ್ವಶನ್, ಆ್ಯಡ್ಸೆನ್ಸ್ ಅಡ್ರೆಸ್ ವೆರಿಫಿಕೇಷನ್ ಆದಮೇಲೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ವೆರಿಫಿಕೇಷನ್ ಕೇಳ್ತಿಲ್ಲ, ವೆರಿಫೈ ಮಾಡೋಣ ಅಂದರೆ ಆಲ್ರೆಡಿ 10 days ಆಯಿತು ಅಡ್ರೆಸ್ ವೆರಿಫಿಕೇಷನ್ ಆಗಿ. ಇವ್ರು ಏನು ಕೇಳ್ತಾಯಿದ್ರೆ ಅಂದರೆ ಅಡ್ರೆಸ್ ವೆರಿಫಿಕೇಷನ್ ಆಗಿದೆ ಅಂದರೆ ಆ್ಯಡ್ಸೆನ್ಸ್ ಲೆಟರ್ ಅವ್ರಿಗೆ ತಲುಪಿದೆ, ಅಡ್ರೆಸ್ ವೆರಿಫೈ ಮಾಡ್ಕೊಂಡಿದ್ದಾರೆ. ಅದಾದಮೇಲೆ ಬ್ಯಾಂಕ್ ಡೀಟೇಲ್ಸ್ನ ಆ್ಯಡ್ ಮಾಡಬೇಕು ಅಂತಂದರೆ ಅವ್ರಿಗೆ ಏನು ಕೇಳ್ತಾ ಇಲ್ಲ, ಅಂದರೆ ಪಾಪಪ್ ಮೆಸೇಜ್ ಅದು ಏನೂ ಬರ್ತಾ ಇಲ್ಲ. ಯಾವ ಥರ ಆ್ಯಡ್ ಮಾಡಬೇಕು, 10 days ಆಯಿತು ವೆರಿಫಿಕೇಷನ್ ಆಗಿ ಅಂತೇಳಿ ಅವ್ರು ಕೇಳ್ತಿದ್ದಾರೆ. ಫ್ರೆಂಡ್ಸ್ ಇದರಲ್ಲಿ ಪಾಪಪ್ ಮೆಸೇಜ್ ಏನೂ ಬರಲ್ಲ ಫ್ರೆಂಡ್ಸ್. ಅದರಲ್ಲಿ ಆ್ಯಡ್ ಪೇಮೆಂಟ್ ಮೆಥಡ್ ಅಂತ ಇರುತ್ತೆ, ಅದರಲ್ಲಿ ನೀವು ಎಂಟ್ರ್ ಮಾಡ್ಬೋದು ಡೈರೆಕ್ಟಾಗಿ. ಅದರಲ್ಲಿ ಪಾಪಪ್ ಮೆಸೇಜ್ ಆಗಲಿ ಆ ಥರ ವೆಯ್ಟ್ ಮಾಡೋ ಅವಶ್ಯಕತೆ ಏನಿಲ್ಲ ಫ್ರೆಂಡ್ಸ್. ನೀವು ಯಾವಾಗಾದರೂ ಎಂಟ್ರ್ ಮಾಡ್ಬೋದು. ಒಬ್ಬರೊಬ್ಬರು $100 ಆಗೋವರೆಗೂ ಕಾಯ್ದು ಲಾಸ್ಟ್ಗೆ $90 ಆಗ್ತಿರುತ್ತಲ್ಲ ಆ ಟೈಮ್ನಲ್ಲಿ ಬ್ಯಾಂಕ್ ಡೀಟೇಲ್ಸ್ನ ಎಂಟ್ರ್ ಮಾಡ್ತಾರೆ. ಒಬ್ಬರೊಬ್ಬರು $5 $10 ಆದಮೇಲೆ ಬ್ಯಾಂಕ್ ಡೀಟೇಲ್ಸ್ನ ಎಂಟ್ರ್ ಮಾಡ್ತಾರೆ. ಯಾವಾಗಾದರೂ ಮಾಡ್ಬೋದು ಫ್ರೆಂಡ್ಸ್. ಅದಕ್ಕೆ ಪಾಪಪ್ ಮೆಸೇಜ್ ಬರಬೇಕು, ಇಷ್ಟು ದಿನ ವೆಯ್ಟ್ ಮಾಡಬೇಕು ಅಂತೇಳಿ ಏನೂ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್, ರಂಗೋಲಿ ಸೇಮ್ ಆದರೆ ಕಾಪಿರೈಟ್ ಇಶ್ಯೂ ಬರುತ್ತಾ ಅಂತೇಳಿ ಕೇಳ್ತಿದ್ರೆ. ಅಂದರೆ ಅವ್ರು ಏನು ಕೇಳ್ತಿದ್ರೆ ಅಂತಂದರೆ, ಈಗ ಒಬ್ಬರು ಒಂದು ರಂಗೋಲಿ ವೀಡಿಯೋನ ಹಾಕಿರ್ತಾರೆ, ಒಂದು ಡಿಸೈನ್ನ ಹಾಕಿರ್ತಾರೆ. ಅದೇ ಡಿಸೈನ್ನ ನಾವು ಹಾಕಿದರೆ ಅದಕ್ಕೆ ಕಾಪಿರೈಟ್ ಸ್ಟ್ರೈಕ್ ಏನಾದರೂ ಬರುತ್ತಾ ಅಂತೇಳಿ ಕೇಳ್ತಿದ್ದಾರೆ. ಫ್ರೆಂಡ್ಸ್ ರಂಗೋಲಿ ಸೇಮ್ ವೀಡಿಯೋ ಹಾಕಿದರೆ ಏನೂ ಪ್ರಾಬ್ಲಮ್ ಆಗಲ್ಲ ಫ್ರೆಂಡ್ಸ್. ಅಂದರೆ ಅಂಥ ಡಿಸೈನ್ನೇ ನೀವು ಹಾಕಿದರೆ ಏನೂ ಪ್ರಾಬ್ಲಮ್ ಆಗಲ್ಲ ಫ್ರೆಂಡ್ಸ್. ಅಂದರೆ ಅವರು ಹಾಕಿರೋ ರಂಗೋಲಿನ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದರೆ ಪ್ರಾಬ್ಲಮ್ ಆಗುತ್ತೆ. ಆದರೆ ಅವ್ರು ಹಾಕಿದ ಡಿಸೈನ್ನ ನೀವು ಮತ್ತೆ ಹಾಕಿ ಆ ವಿಡಿಯೋನ ಅಪ್ಲೋಡ್ ಮಾಡಿದರೆ ಏನೂ ಪ್ರಾಬ್ಲಮ್ ಆಗಲ್ಲ ಫ್ರೆಂಡ್ಸ್. ಕಾಪಿರೈಟ್ ಸ್ಟ್ರೈಕ್ ಅದು ಏನೂ ಬರಲ್ಲ ಫ್ರೆಂಡ್ಸ್. ಭಾಳಷ್ಟು ಯೂಟ್ಯೂಬರ್ಸ್ ಇದನ್ನೇ ಮಾಡ್ತಾರೆ. ಬೇರೆಯವ್ರು ಏನು ಹಾಕಿರ್ತಾರೆ ಅದನ್ನು ನೋಡ್ಕೋತಾರೆ, ಕಲಿತಾರೆ, ಅದೇ ವಿಡಿಯೋನ ಅದೇ ಡಿಸೈನ್ನ ಅವ್ರು ಹಾಕಿ ಅಪ್ಲೋಡ್ ಮಾಡ್ತಾರೆ, ಏನೂ ಪ್ರಾಬ್ಲಮ್ ಆಗಲ್ಲ ಫ್ರೆಂಡ್ಸ್. ಈ ಕ್ವಶನ್ ಅಲ್ಲಿ ಏನು ಕೇಳ್ತಿದ್ದಾರೆ ಅಂತಂದರೆ, ಈಗ ಅವರು ಆ್ಯಡ್ಸೆನ್ಸ್ ಅಕೌಂಟ್ ಅವರು ತಂದೆಯವರ ಹೆಸರಲ್ಲಿ ಕ್ರಿಯೇಟ್ ಮಾಡಿದ್ದಾರಂತೆ, ಮತ್ತು ಅವರು ಬ್ಯಾಂಕ್ ಅಕೌಂಟ್ ಕೂಡ ಅವ್ರ ತಂದೆಯವ್ರದ್ದೇ ಕೊಟ್ಟಿದ್ದಾರಂತೆ. ಈಗ ಅವ್ರ ಅಕೌಂಟ್ ಆ್ಯಡ್ ಮಾಡಬೇಕು ಅನ್ಕೋತಾ ಇದ್ದಾರಂತೆ.
ಆ ಥರ ಬರುತ್ತಾ ಅಂತೇಳಿ ಕೇಳ್ತಿದ್ರೆ ಆ ಥರ ಎಲ್ಲ ಬರಲ್ಲ ಫ್ರೆಂಡ್. ಯಾಕಂದರೆ ಆ್ಯಡ್ಸೆನ್ಸ್ ಅಕೌಂಟ್ ಯಾರ ಹೆಸರಿಂದ ಕ್ರಿಯೇಟ್ ಮಾಡಿರ್ತೀರ ಅವ್ರದ್ದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸೇ ಇರಬೇಕು ಫ್ರೆಂಡ್ಸ್. ನಿಮ್ಮದು ಅದರಲ್ಲಿ ಏನಿರುತ್ತೆ ಅದೇ ಇರಬೇಕು, ಬೇರೆಯವ್ರದ್ದು ಇದ್ದರೆ ಪ್ರಾಬ್ಲಮ್ ಆಗುತ್ತೆ ಫ್ರೆಂಡ್ಸ್. ಅಂದರೆ ಆ್ಯಡ್ಸೆನ್ಸ್ ಅಕೌಂಟ್ ಯಾರ ಹೆಸರಿಂದ ಕ್ರಿಯೇಟ್ ಮಾಡಿರ್ತೀರ ಅವ್ರ ಬ್ಯಾಂಕ್ ಡೀಟೇಲ್ಸೇ ಇರಬೇಕು ಫ್ರೆಂಡ್ಸ್. ನಿಮ್ದು ಹಾಕಕ್ಕೆ ಆಗಲ್ಲ ಫ್ರೆಂಡ್ಸ್. ಮೊದಲೇ ನೀವು ಆ್ಯಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡ್ತಾ ಇರ್ತೀರಲ್ಲ ಅವಾಗನೇ ಯೋಚನೆ ಮಾಡಬೇಕಾಗುತ್ತೆ, ಯಾರ್ದು ಕೊಡೋಣ, ಏನಾದರೂ ಪ್ರಾಬ್ಲಮ್ ಆಗುತ್ತಾ ಮುಂದೆ ಅಂತೇಳಿ ಅವಾಗ ಯೋಚನೆ ಮಾಡಿ ನೀವು ಕೊಡಬೇಕಾಗುತ್ತೆ. ಮಾನಿಟೈಸೇಷನ್ ಆದಮೇಲೆ ವಿಡಿಯೋ ಲೆಂತ್ ಜಾಸ್ತಿ ಇದ್ದರೆ ಜಾಸ್ತಿ ಅಮೌಂಟ್ ಬರುತ್ತಾ ಅಂತೇಳಿ ಕೇಳ್ತಿದ್ದಾರೆ. ಅಂದರೆ ವಿಡಿಯೋ ಲೆಂತು ಜಾಸ್ತಿ ಇದ್ದರೆ ಜಾಸ್ತಿ ಅಡ್ವರ್ಟೈಸ್ಮೆಂಟ್ ಬರೋ ಚಾನ್ಸಸ್ ಇರುತ್ತೆ, ಜಾಸ್ತಿ ದುಡ್ಡು ಬರೋ ಚಾನ್ಸಸ್ ಇರುತ್ತೆ. ಆದರೆ ಟಾಪಿಕ್ ಯಾವುದು ರಿಲೇಟೆಡ್ ಇದೆ ಅದು ಎಷ್ಟು ವೀಡಿಯೋ ಬೇಕಾಗುತ್ತೆ, ಲೆಂತ್ ಎಷ್ಟು ಇರಬೇಕಾಗುತ್ತೆ ಅಷ್ಟೇ ಮಾಡಿ. ಸುಮ್ಮನೆ ಅದ್ರ ಬಗ್ಗೆ ಜಾಸ್ತಿ ವಿಡಿಯೋ ಲೆಂತ್ ಜಾಸ್ತಿ ಮಾಡಬೇಕು, ಜಾಸ್ತಿ ದುಡ್ಡು ಬರುತ್ತೆ ಅಂತೇಳಿ ಆ ವಿಡಿಯೋನ ಲೆಂದಿಯಾಗಿ ಎಳಿಬಾರ್ದು ಫ್ರೆಂಡ್ಸ್. ಆ ಟಾಪಿಕ್ಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟೇ ಮಾಡಿದ್ರೆ ಚೆನ್ನಾಗಿರುತ್ತೆ. ಲೆಂದಿ ಆದರೆ ವೀಡಿಯೋ ನೋಡೋರು ಕೂಡ ಸ್ಕಿಪ್ ಮಾಡ್ತಾರೆ, ಅರ್ನಿಂಗ್ಸ್ ಕೂಡ ಡೌನ್ ಆಗುತ್ತೆ, ನಿಮ್ಮ ವೀಡಿಯೋ ವ್ಯೂಸ್ ಕೂಡ ಜಾಸ್ತಿ ಬರಲ್ಲ ಫ್ರೆಂಡ್ಸ್. ವಿಡಿಯೋ ಲೆಂತ್ ಜಾಸ್ತಿ ಆಗ್ತಾಯಿದೆ, ಇಲ್ಲಿಗೆ ಎಂಡ್ ಮಾಡೋಣ. ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಬೇರೆ ಕ್ವಶನ್ಸ್ಗೆ ಆನ್ಸರ್ ಮಾಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.